ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾರದ ಮಹರ್ಷಿಯನ್ನು ದೇವರ್ಷಿ ಎಂದು ಕರೆಯಲು ಕಾರಣವಾದರೂ ಏನು? ಅವರಲ್ಲಿ ಇದ್ದಂಥ ವಿಶೇಷ ಗುಣಗಳ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ವೈಶಾಖ ಮಾಸದ ಕೃಷ್ಣ ಪಕ್ಷದ 2ನೆಯ ದಿನದಂದು ನಾರದ ಜಯಂತಿಯನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ವಿಶ್ವದ ಮೊದಲ ಪತ್ರಕರ್ತರು ನಮ್ಮ ಸಂಸ್ಕೃತಿಯಲ್ಲೂ ಇದ್ದರು ಎಂಬುದಕ್ಕೆ ಹೆಮ್ಮೆ ಪಡಬೇಕು. ದೇವರ್ಷಿಯಾದಂಥ ನಾರದರನ್ನು ಮೊದಲ ಸಂವಾಹನಕಾರ ಎಂದು ಪರಿಗಣಿಸಲಾಗಿದೆ. ನಾರದ ಜಯಂತಿಯ ಶುಭ ಸಂದರ್ಭದಲ್ಲಿ ಅನೇಕ ಪತ್ರಿಕೋದ್ಯಮ ಶಾಲೆಗಳಲ್ಲಿ ಪತ್ರಕರ್ತರಿಂದ ಮತ್ತು ಸಮೂಹ ಸಂವಹನ ವಿಭಾಗಗಳಲ್ಲಿ ಈ ಮಹಾನ್ ಸಂವಾದಕನನ್ನು ಪೂಜಿಸಲಾಗುತ್ತದೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಪತ್ರಕರ್ತರಾಗಿ ಮಹರ್ಷಿ ನಾರದರ ಗುಣಗಳಾದರೂ ಯಾವುದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಪತ್ರಕರ್ತನ ಕರ್ತವ್ಯವೆಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ಸಂವಾದವನ್ನು ರಚಿಸುವುದು ಮತ್ತು 2 ವಿಚಾರಗಳ ನಡುವೆ ಮಧ್ಯಸ್ಥಿಕೆ ವಹಿಸುವುದು. ನಾರದ ಋಷಿಯು ಅದನ್ನೇ ಮಾಡುತ್ತಿದ್ದರು. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಂಭಾಷಣೆ ಮಾಡುವ ಕೆಲಸವನ್ನು ಅವರು ಮಾಡುತ್ತಿದ್ದರು. ಸ್ನೇಹಿತರೆ, ಪತ್ರಕರ್ತರ ಮೂಲಕ ನಾವು ಸುದ್ದಿಯನ್ನು ಹೇಗೆ ಅರಿಯುತ್ತೇವೆಯೋ ಅದೇ ರೀತಿ ಎಲ್ಲ ದೇವರು ದೇವತೆಗಳು, ಋಷಿ ಮುನಿಗಳು ಮತ್ತು ಮುನಿಗಳ ಜೊತೆ ಇಡೀ ಪ್ರಪಂಚವು ನಾರದ ಮುನಿಗಳಿಂದ ಮಾಹಿತಿಯನ್ನು ಪಡೆಯುತ್ತಿತ್ತು. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಪತ್ರಕರ್ತನ ಮತ್ತೊಂದು ಕರ್ತವ್ಯವೆಂದರೆ ಜ್ಞಾನವನ್ನು ಪ್ರಪಂಚಕ್ಕೆ ಹರಡುವುದು. ನಾರದರು ವೇದಗಳ ಜ್ಞಾನವನ್ನು ಹರಡುವುದರಿಂದ ನಾರದರನ್ನು ವೇದಗಳ ಸಂದೇಶವಾಹಕ ಎಂದು ಸಹ ಕರೆಯುತ್ತಾರೆ. ಸ್ನೇಹಿತರೆ, ಪತ್ರಕರ್ತರು ಶಿಕ್ಷಣವನ್ನು ನೀಡುವಂತಹ ಅತ್ಯುತ್ತಮ ಕೆಲಸ ಮಾಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರ ಶಿಕ್ಷಣದಿಂದ ಪ್ರಪಂಚ ಮತ್ತು ಧರ್ಮವನ್ನು ಉಳಿಸುವುದು ಅವರ ಕರ್ತವ್ಯವಾಗಿತ್ತು. ಅವರು ಉತ್ತಮ ಶಿಕ್ಷಣ ಕೂಡ ನೀಡುತ್ತಿದ್ದರು. ಮಹಾಭಾರತದ ಲೇಖಕ ಮಹರ್ಷಿ ವ್ಯಾಸರಿಗೆ ಮತ್ತು ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿಯವರಿಗೆ ದೇವರ್ಷಿ ನಾರದರು ಗುರುಗಳೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಪತ್ರಕರ್ತರಾಗಿಯೂ ಸಲಹೆಗಾರರಾಗಿಯೂ ಕೆಲಸ ಮಾಡುತ್ತಿದ್ದರು. ಮಹರ್ಷಿ ನಾರದರನ್ನು ಇಂದ್ರ, ವಿಷ್ಣು, ಶಿವ ಮುಂತಾದ ದೇವತೆಗಳ ಸಲಹೆಗಾರ ಎಂದು ಸಹ ಕರೆಯಲಾಗುತ್ತದೆ. ಸ್ನೇಹಿತರೆ, ಮಹಾವಿಷ್ಣುವಿನ ವರದಾನದಿಂದ ಬ್ರಹ್ಮನ ಅತೀಂದ್ರಿಯ ಮಗನಾಗಿ ದೇವರ್ಷಿ ನಾರದರು ಜನಿಸಿದರು. ಮಹಾವಿಷ್ಣುವಿನ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿದ್ದ ಅವರು ವೀಣೆಯನ್ನು ತೆಗೆದುಕೊಂಡು ಎಲ್ಲ ಲೋಕಗಳಲ್ಲಿ ನಾರಾಯಣನ ಲೀಲೆಗಳನ್ನು ಆಡಲು ಪ್ರಾರಂಭಿಸಿದರು. ಅಂದಿನಿಂದ ಅವರು ವಿಷ್ಣುವಿನ ಅತ್ಯಂತ ಪ್ರೀತಿಯ ಭಕ್ತ ಎಂದು ಪ್ರಸಿದ್ಧರಾದರು ಎಂದು ಹೇಳಲಾಗುತ್ತದೆ. ನೋಡಿರಲ್ಲ ಸ್ನೇಹಿತರೆ, ಪುರಾಣ ಕಾಲದಲ್ಲಿಯೂ ಸುದ್ದಿಯನ್ನು ಬಿತ್ತರಿಸುತ್ತಾ ಎಲ್ಲರಿಗೂ ಸಲಹೆಯನ್ನು ನೀಡುತ್ತಾ ಪತ್ರಕರ್ತರಾಗಿಯೂ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ದೇವರ್ಷಿ ನಾರದರ ಬಗ್ಗೆ ಈ ಸಂಚಿಕೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.